ಪ್ರಸ್ತಾಪ ಮಾಡಬೇಕು ಅನ್ನೋದು ತಿಳಿಯದಾಗಿದೆ. ಕಾರಣ ಮಾಧ್ಯಮದ ಮುಖಾಂತರ ಈಗಾಗಲೇ ಎಲ್ಲರಿಗೂ ತಿಳಿದು ಬಂದಂಥ ವಿಷಯ, ಸನ್ಮಾನ್ಯ ಶ್ರೀ ಸಚಿವರಾದಂತಹ ಡಿ ಸುಧಾಕರ್ ಜೈನ್ ಅವರು ಇಹಲೋಕವನ್ನು ತ್ಯಜಿಸಿ ತಮ್ಮ ಮುಂದಿನ ಯಾತ್ರೆಯನ್ನು ಪಯಣಿಸಿದ್ದಾರೆ. ಈ ವಿಷಯವನ್ನು ತಿಳಿಸಲಿಕ್ಕೆ ಮತ್ತು ವಿಷಯ ಕೇಳಿದಾಗ ಬಹಳ ಆಘಾತ ಮತ್ತು ಭರಿಸಲಾರದ ದುಃಖ. ಕಾರಣ ಅವರು ವ್ಯವಹಾರದಲ್ಲಿ ಸಚಿವರಾಗಿದ್ದರೂ ನಮ್ಮ ಕುಟುಂಬ ಮತ್ತು ಸಮಾಜದ ಮಧ್ಯದಲ್ಲಿ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದೆ. ಅವರ ಸೇವೆ ಎಲ್ಲ ಧರ್ಮ, ಎಲ್ಲ ಜಾತಿಯನ್ನು ಸಮಾನವಾಗಿ ನೋಡುವಂತಹ ವ್ಯಕ್ತಿತ್ವವಾಗಿದ್ದರೂ ಸ್ವಜಾತಿ, ಸ್ವಧರ್ಮ, ಪರಿವಾರ ಧರ್ಮ ಅಂತ ಹೇಳಿ ಜೈನ ಧರ್ಮದ ಎಲ್ಲ ಶ್ರದ್ಧೆಯ ಕೇಂದ್ರಗಳಿಗೆ ಅವರು ತಮ್ಮ ಅಪಾರವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರ ನಿಮಿತ್ತವಾಗಿ ಇವತ್ತಿನ ದಿನ ಬರೂರಿನಿಂದ ಧರ್ಮಸೇನ ಭಟ್ಟಾರಕ ಸ್ವಾಮೀಜಿಯವರು ಹಾಗೂ ರಾಜಸ್ಥಾನದ ವಿಚಾರದಿಂದ ಭಟ್ಟಾರಕ ಸ್ವಾಮೀಜಿಯವರು ಹಾಗೂ ನರಸಿಂಹರಾಜಪುರದ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿಯವರಾದ ನಾವು ಹಾಗೂ ಸಮಸ್ತ ಭಟ್ಟಾರಕ ಸ್ವಾಮೀಜಿಯವರು ಕರ್ನಾಟಕದಲ್ಲಿ ಎಲ್ಲ ಭಟ್ಟಾರಕ ಸ್ವಾಮೀಜಿಯವರಿಂದ ಒಂದು ಸಂತಾಪವನ್ನು ಈ ಸಂದರ್ಭದಲ್ಲಿ ಸೂಚಿಸಲಾಗ್ತಾ ಇದೆ. ಕಾರಣ ಏನು ಅಂತಂದರೆ, ಅವರು ಸಚಿವರಾಗಿರುವ ಕಾರಣಕ್ಕೆ ಮಾತ್ರ ಅಂದ್ಕೊಳ್ಳದೆ ಧರ್ಮದ ಒಂದು ಮಹಾಮೇರು ವ್ಯಕ್ತಿತ್ವವನ್ನು ಹೊಂದಿದರು. ಚಳ್ಳಕೆರೆಯಲ್ಲಿ ಅವರು ಜನನ ಮಾಡಿದರು. ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡಿ ಎಲ್ಲ ತೀರ್ಥಕ್ಷೇತ್ರಗಳು, ಎಲ್ಲ ಸಾಧುಗಳಿಗೆ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದರು. ಅವರು ಬರೀ ರಾಜಕಾರಣವನ್ನು ಮಾಡುವ ರಾಜಕಾರಣಿಯಾಗಿರದೆ ಉತ್ತಮವಾದ ಧರ್ಮದ ಅವಲಂಬಿಯೂ ಆಗಿದ್ದರು. ಧರ್ಮಾವಲಂಬಿಯಾಗಿ ಜೈನ ಧರ್ಮದ ತತ್ವ ಆದರ್ಶಗಳನ್ನು ಮೈಗೂಡಿಸಿ ಅವರು ಯಾವತ್ತೂ ಹಿಂಸೆಯನ್ನು ಪ್ರಚೋದಿಸಲಿಲ್ಲ. ಅಹಿಂಸಾ ಧರ್ಮವನ್ನೇ ಅವರು ಪಾಲಿಸ್ತಾ ಬಂದರು. ಅವರನ್ನು ನಾವು ಬಹಳ ಹತ್ತಿರದಿಂದ ನೋಡಿದೆವು. ಅದು ಎಂತಹ ಕಡು ಬಡವ ಸ್ಥಿತಿಯಲ್ಲಿರ್ತಕ್ಕಂತಹ ಸಮಾಜದ ವ್ಯಕ್ತಿ ಆಗಿದ್ದರೂ ಅವರಿಗೆ ತನ್ನಿಂದ ಏನು ಮಾಡಲು ಸಾಧ್ಯ ಅಂತ ಹೇಳಿ ಅವರು ತನ್ನ ಸೇವೆಯನ್ನು ಮಾಡ್ತಾ ಇದ್ರು. ಅವರನ್ನು ಕಳ್ಕೊಂಡಿದ್ದು ಎಲ್ಲರಿಗೂ ತೀವ್ರ ದುಃಖ ಮತ್ತು ಭರಿಸಲಾಗದ ನಷ್ಟ ಸಮಾಜಕ್ಕಾಗಿದೆ, ವಿಶೇಷವಾಗಿ ಜೈನ ಸಮಾಜಕ್ಕಾಗಿದೆ. ಯಾಕಂದರೆ ಇವತ್ತಿನ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟು ಅನ್ನೋ ಸಚಿವ ಸ್ಥಾನದಿಂದ ಅವರನ್ನು ಸಮಾಜ ಸೇವೆ ಮಾಡಲಿಕ್ಕೆ ಅನುಕರಣೀಯರಾಗಿದ್ದರು. ಸರ್ಕಾರದಲ್ಲಿ ಇವತ್ತು ತಮ್ಮ ಸೇವೆಯನ್ನು ಛಾಪು ಮೂಡಿಸುವುದರ ಜೊತೆಗೆ ಜನಮಾನಸದಲ್ಲಿ ಹಾಗೂ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಅಭಿಮಾನಿ ಬಳಗಕ್ಕೆ ಮತ್ತು ಅವರ ಕುಟುಂಬಕ್ಕೆ, ಈ ಭಾಗದಲ್ಲಿರುವ ಎಲ್ಲ ಧರ್ಮ ಬಂಧುಗಳಿಗೆ ಅವರನ್ನು ಅಗಲಿದ ಶಕ್ತಿಯನ್ನು ಭರಿಸುವ ಶಕ್ತಿಯನ್ನು ಮಹಾಮಾತೆ ಜ್ವಾಲಾಮಾಲಿನಿಯನ್ನು ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ, ಮಾಧ್ಯಮದ ಮುಖಾಂತರ ತಮ್ಮೆಲ್ಲ ಬಂಧು ಮಿತ್ರರಿಗೆ ಹಾಗೂ ಈ ಸುಧಾಕರ್ ಜೈನ್ ಅವರ ಅಭಿಮಾನಿ ಬಳಗಕ್ಕೆ ವಿಶೇಷವಾದಂತಹ ದೇವಿಯ ಪ್ರಾರ್ಥನೆ ಮಾಡಿ ಆಶೀರ್ವಾದ ತಿಳಿಸುವುದು ಏನಂತಂದರೆ, ಎಲ್ಲರಿಗೂ ದುಃಖ ಭರಿಸುವ ಶಕ್ತಿ ಆ ದೇವಿ ಕರುಣಿಸಲಿ. ಹಾಗೆ ಎಲ್ಲರೂ ಶಾಂತ ಚಿತ್ತದಿಂದ ಅವರ ಅಂತಿಮ ಯಾತ್ರೆಯಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳನ್ನು ಮಾಡಿಕೊಳ್ಳದೆ ಅಭಿಮಾನಿಗಳು ಕೂಡ ಇದ್ದೀರಿ. ಇಲ್ಲಿ ಸರ್ಕಾರದಿಂದ ಸಾಕಷ್ಟು ವ್ಯವಸ್ಥೆ ಮಾಡಲಾಗಿದೆ. ಅವರಿಗೂ ಮತ್ತು ಸಿಬ್ಬಂದಿಯವರಿಗೂ ತಮ್ಮೆಲ್ಲ ಸಹಕಾರವನ್ನು ಕೊಟ್ಟು ಅಭಿಮಾನಿಗಳು ಅವರ ಅಂತ್ಯಕ್ರಿಯೆ ಈಗ ಮಧ್ಯಾಹ್ನ ನೆರವೇರುವುದಾಗಿ ಅವರ ಬಂಧು ಮಿತ್ರರೆಲ್ಲರೂ ತಿಳಿಸ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಸಹಕಾರವನ್ನು ಕೊಟ್ಟು ಅವರ ಅಂತಿಮ ಯಾತ್ರೆಯನ್ನು ದಿವ್ಯ ಯಾತ್ರೆ ಮಹಾ ಉತ್ಸವವಾಗಿ ತಾವೆಲ್ಲರೂ ಪರಿಗಣಿಸಿ ಸಹಕರಿಸಬೇಕು. ಎಲ್ಲರಿಗೂ ಮಂಗಳವಾಗಲಿ. ಧರ್ಮವೃದ್ಧಿರಸ್ತು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.